ಒಂದು ವಿಡಿಯೋದಲ್ಲಿ ಎಕನಾಮಿಕ್ಸ್ ಕೀ ಆನ್ಸರನ್ನು ನಾವು ನೋಡ್ತಾ ಇದ್ದೇವೆ. ಕ್ವೆಶ್ಚನ್ ಪೇಪರ್ ಸ್ವಲ್ಪ ಈಸಿ ಇತ್ತು. ನಾನು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ಬಂದಿತ್ತು. ನೋಡಿ ನೀವು ಚೆಕ್ ಮಾಡ್ಕೊಳ್ಬೇಕಂತಂದರೆ ನಿನ್ನೆ ಯಾರೆಲ್ಲ ನಾನು ವೀಡಿಯೋಸ್ ಎಲ್ಲ ನೋಡಿದರೆ ಕ್ಲಾಸ್ ಕೂಡ ಮಾಡಿದ್ದೆ ನಾನು. ಎಲ್ಲ ಪ್ರಶ್ನೆ ಇಲ್ಲಿ ರಿಪೀಟ್ ಆಗಿದೆ. ಹಾಗಿದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ನಾನು ಮೊದಲು ಕನ್ನಡ ಹೇಳ್ತೀನಿ, ಅದಾದ ನಂತರ ಇಂಗ್ಲೀಷ್ ಮೀಡಿಯಮ್ ಹೇಳ್ತೀನಿ. ನಡೀರಿ ಆಗಿದ್ದರೆ ಸ್ಟಾರ್ಟ್ ಮಾಡೋಣ. ಒಂದನೇದಾಗಿ ಒಂದನೇ ಆನ್ಸರ್, ಒಂದು ನಿಮಿಷ. ಓಕೆ ರೈಟ್. ಒಂದನೇ ಆನ್ಸರ್ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಆನ್ಸರ್ ಸಿ. ನೆಕ್ಸ್ಟ್ TFC. ಈ ಒಂದು ಕ್ವಶನ್ ಆಲ್ರೆಡಿ MCQ ಅಲ್ಲಿ ಚರ್ಚೆ ಮಾಡಿದ್ವಿ ನಾವು, ನೀವು ನೋಡ್ಬೋದು. ಏನಿದೆ ಕ್ವಶನ್ ಅಂತಂದರೆ TFCಯು 200 ರೂಗಳು ಮತ್ತು TVC 225 ರೂಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತಂದರೆ ಇದು 425 ರೂಪಾಯಿ ಬರುತ್ತೆ. ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆನ್ನುತ್ತೇವೆ ಅಂದರೆ ಅದು ರಾಷ್ಟ್ರೀಯ ಆದಾಯ. ನೆಕ್ಸ್ಟ್ ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಹೀಗೆ ಕರೆಯುತ್ತಾರೆ, ಏನಂತಂದರೆ M3 ಅಂತ ಕರಿತೀವಿ. ಕೆಳಗಿನವುಗಳಲ್ಲಿ ಯಾವುದು ಕಾಗದ ತೆರಿಗೆಗೆ ಉದಾಹರಣೆ ಅಂತಂದರೆ ಸಂಪತ್ತಿನ ತೆರಿಗೆ. ನೆಕ್ಸ್ಟ್ ಹೋಗೋಣ. ಓಕೆ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಏನು ಮಿಶ್ರ ಆರ್ಥಿಕತೆಗಳಾಗಿವೆ. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳನ್ನು ನಾವು ಸಮ ಉತ್ಪನ್ನ ಅಂತ ಕರಿತೀವಿ. ಇಂಗ್ಲೀಷ್ ಮೀಡಿಯಮ್ಗೆ ನೆಕ್ಸ್ಟ್ ಹೇಳ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಬೆಲೆ ಪಡೆಯುವ ವರ್ತನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣ. ಹಣವನ್ನು ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶವಂತಂದರೆ ವ್ಯವಹಾರಗಳನ್ನು ನಿಭಾಯಿಸುವುದು. ಹೂಡಿಕೆಯನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ನಾವು ವ್ಯಾಖ್ಯಾನಿಸಬಹುದಾಗಿದೆ. ಹಾಗಾದರೆ ನಾವು ಹೊಂದಿಸಿ ಬರೆಯಿರಿ ನೋಡೋದಾದರೆ ಸರಳ ಬೇಡಿಕೆ ಅಂತಂದರೆ DP = A - BP ಅಂತ ಬರುತ್ತೆ. ಅದಾದ ನಂತರ ಪೈ ಅಂತಂದರೆ TR - TC. ಆಡಮ್ ಸ್ಮಿತ್ ಅಂದರೆ ಕಾಣದ ಕೈ ಕಾರ್ಯಾಚರಣೆ. ಎಲ್ಲ ಪ್ರಶ್ನೆಗಳು ಹೊಂದಿಸಿ ಬರೆಯರಿ ಕೊಟ್ಟು ಬಿಟ್ಟಿದ್ದೇನೆ, ಎಲ್ಲ ಬಂದಿದೆ. ಅದಾದ ನಂತರ ತಪ್ಶೀಲು ಪಟ್ಟಿ, ದಾಸ್ತಾನಿನ ಚಲಕ, ನಿರ್ವಹಣಾ ಹೊಂದಾಣಿಕೆ ಅಂದರೆ ಡರ್ಟಿ ಹೊಂದಾಣಿಕೆ. ಇದು ಕೂಲಿ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ ಕೊಟ್ಟಿದ್ದಾರೆ, ಡೋಂಟ್ ವರಿ ಅಬೌಟ್ ದ್ಯಾಟ್. MRS ಅಂತಂದರೆ ಸೀಮಾಂತ ಬದಲಿಕೆ ದರ ಅಂತ ಬರೀಬೇಕಾಗುತ್ತೆ. ಹಾಗಾದರೆ ಪೂರೈಕೆ ಅಂದ್ರೇನು? ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಯಲ್ಲಿ ಉತ್ಪಾದಕರು ಮತ್ತು ಮಾರಾಟಗಾರರು ಮಾರುಕಟ್ಟೆಗೆ ಮಾರಲು ಸಿದ್ಧವಾಗಿರ್ತಕ್ಕಂಥ ವಸ್ತುಗಳ ಅಥವಾ ಸರಕುಗಳ ಪ್ರಮಾಣವನ್ನು ನಾವು ಪೂರೈಕೆ ಅಂತ ಕರಿತೀವಿ. ನಿನ್ನೆ ಪ್ರಶ್ನೆ ಎಲ್ಲ ಕೊಟ್ಟಿದ್ದೆ, ನೋಡ್ಬೋದು. ರಫ್ತುಗಳ ಅರ್ಥವನ್ನು ಕೊಡಿ ಅಂತ ಹೇಳಿದ್ದಾರೆ. 14ನೇ ಪ್ರಶ್ನೆ, ಸ್ವದೇಶವು ಜಗತ್ತಿನ ಇತರೆ ದೇಶಗಳಿಗೆ ಸರಕುಗಳನ್ನು ಮಾರಾಟ ಮಾಡುವುದನ್ನು ನಾವು ರಫ್ತು ಅಂತ ಕರಿತೀವಿ. ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಯಾವುದಾದ್ರೂ ಒಂದು ಕೋಶೀಯ ಚಲಕವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ತೆರಿಗೆಗಳು, ಸರ್ಕಾರದ ವೆಚ್ಚ. ಆಲ್ರೆಡಿ ಕ್ವಶನ್ ಕೊಟ್ಟಿದೆ, ಯಾರು ನಾನು PDF ರೆಫರ್ ಮಾಡಿದ್ರಿ ಅವ್ರಿಗೆ ಇದು ಗೊತ್ತಾಗಿರುತ್ತೆ. ಸ್ವದೇಶಿ ಹಣದ ಮೌಲ್ಯ ಏರಿಕೆ ಅಂತಂದ್ರೆ ಏನು? ಸಿಂಪಲ್ ಇದೆ. ವಿದೇಶಿ ಹಣದ ಎದುರು ಸ್ವದೇಶಿ ಹಣದ ಮೌಲ್ಯ ಹೆಚ್ಚಾಗುವುದನ್ನು ನಾವು ಸ್ವದೇಶಿ ಹಣದ ಮೌಲ್ಯ ಏರಿಕೆ ಅಂತ ಕರಿತೀವಿ. ಹಾಗಿದ್ರೆ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಉತ್ಪಾದನೆ, ಅನುಭವ, ವಿನಿಮಯ ಕ್ವಶನಲ್ಲಿ ಆಲ್ರೆಡಿ ಕೊಟ್ಟುಬಿಟ್ಟಿದ್ದೆ. ಬೇಡಿಕೆ ನಿರ್ಧಾರಕಗಳನ್ನು ಪಟ್ಟಿ ಮಾಡಿ. ವಸ್ತುವಿನ ಬೆಲೆ, ಈ ಒಂದು ಪ್ರಶ್ನೆ ನಾನು ಚರ್ಚೆ ಮಾಡಿಲ್ಲ ಅಂತ ಅನಿಸುತ್ತೆ, ಸಾರಿ ಅಬೌಟ್ ದಟ್. ಬಟ್ ಇದು ಒಂದು ಪ್ರಶ್ನೆ ಬಿಟ್ಟರೆ ಇನ್ನೆಲ್ಲ ಪ್ರಶ್ನೆ ಬಂದಿದೆ. ಗ್ರಾಹಕರ ಆದಾಯ, ಗ್ರಾಹಕರ ಅಭಿರುಚಿ ಬರುತ್ತೆ. ದೀರ್ಘಾವಧಿ ವೆಚ್ಚಗಳವು ಪ್ರಶ್ನೆ ಚರ್ಚೆ ಮಾಡಿದ್ದೆ, ಬಂದಿದೆ. ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕ ಒಂದು ಲಾಭವನ್ನು ಗರಿಷ್ಠಗೊಳಿಸುವಿಕೆ ಅಗತ್ಯವಿರತಕ್ಕಂಥ ಷರತ್ತುಗಳು 3 ಷರತ್ತಿದೆ. ಇದನ್ನೂ ಪ್ರಶ್ನೆ ಕೊಟ್ಟಿದೆ, ಹೇಳ್ತೀನಿ. ಆಗಿದ್ರೆ PC = MC, P = MC ಇಳಿಕೆಯಾಗುವುದಿಲ್ಲ. ಉದ್ಯಮ ಘಟಕ 3ನೇದು ಉದ್ಯಮ ಘಟಕವು ಮುಂದುವರಿಸಬೇಕಾದರೆ ಅಲ್ಪಾವಧಿ ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ದೀರ್ಘಾವಧಿಯಲ್ಲಿ ಬೆಲೆಯು ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಈ ರೀತಿ ಬರೀಬೇಕಾಗುತ್ತೆ. ಹಾಗಾದರೆ ಸ್ಥಗಿತದ ಬಿಂದುವಿನ ಅರ್ಥವನ್ನು ನಾವು ನೋಡೋದಾದರೆ ಈ ಒಂದು ಕ್ವಶನ್ಗೆ ಉತ್ತರ ಕೊಡ್ತೀನಿ. ಉದ್ಯಮ ಘಟಕವು ಉತ್ಪಾದನೆಯನ್ನು, ಈ ಕ್ವಶನ್ ಕೊಟ್ಟಿದೆ, ಉದ್ಯಮ ಘಟಕವು ಉತ್ಪಾದನೆಯನ್ನು ಬೆಲೆಯು AVCಗಿಂತ ಹೆಚ್ಚಾಗಿರುವವರೆಗೆ ಅಥವಾ AVCಯ ಕನಿಷ್ಠ ಬಿಂದುವಿಗೆ ಸಮನಾಗಿರುವವರೆಗೂ ಮುಂದುವರಿಸುತ್ತದೆ. AVC ಕನಿಷ್ಠ ಬಿಂದುವಿನ ಕೆಳ ಬಿಂದುಗಳಲ್ಲಿ ಯಾವುದೇ ಉತ್ಪಾದನೆ ಇರುವುದಿಲ್ಲ. SMCಯು AVC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಸಂಧಿಸುತ್ತದೆ ಅಥವಾ ಛೇದಿಸುತ್ತದೆ ಅಂತ ಬರೀಬೋದು. ಈ ಬಿಂದುವನ್ನು ಉದ್ಯಮ ಘಟಕದ ಅಲ್ಪಾವಧಿ ಸ್ಥಗಿತತೆಯ ಬಿಂದು ಅಂತ ನಾವು ಕರಿತೀವಿ. ಇಂಗ್ಲೀಷ್ ಮೀಡಿಯಮ್ ನೆಕ್ಸ್ಟ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಮಧ್ಯಂತರ ಸರಕುಗಳ ಅರ್ಥವನ್ನು ಕೊಡಿ ಅಂತ ಅಂದಾಗ, ಒಂದು ಆರ್ಥಿಕತೆಯಲ್ಲಿ ಉತ್ಪಾದನೆಯಾದ ಹಲವು ಉತ್ಪನ್ನಗಳ ಅಂತಿಮ ಅನುಭೋಗದಲ್ಲಿ ಅಂತ್ಯಗೊಳ್ಳದ ಬಂಡವಾಳ ಸರಕುಗಳು ಅಲ್ಲದ ಇತರೆ ವಸ್ತುವಿನ ತಯಾರಿಕೆಗಾಗಿ ಆದಾನಗಳಾಗಿ ಬಳಸಲ್ಪಡುವ ಸರಕುಗಳನ್ನು ನಾವು ಮಧ್ಯಂತರ ಸರಕು ಅಂತ ಕರಿತೀವಿ. ಉದಾಹರಣೆಗೆ ವಾಹನಗಳ ತಯಾರಿಕೆಗೆ ಬಳಸಲಾಗ್ತಕ್ಕಂಥ ಉಕ್ಕಿನ ಹಾಳೆಗಳು, ಪಾತ್ರೆಗಳನ್ನು ಉತ್ಪಾದಿಸಲು ಬಳಸುವ ತಾಮ್ರ. ಹಾಗಾದರೆ ಬಾಹ್ಯತೆ ಅಂತಂದ್ರೇನು? ಅದರ ಒಂದು ವಿಧಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ. ಈ ಪ್ರಶ್ನೆ ಕೊಟ್ಟಿದ್ದೆ, ಏನೇನು ಅರ್ಥೈಸಿದ್ರು ಅದರ 2 ವಿಧಗಳನ್ನು. ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗೆ ನಾವು ಬಾಹ್ಯತೆ ಅಂತ ಕರಿತೀವಿ. 2 ಪ್ರಕಾರ ಬರುತ್ತೆ, ಒಂದು ಧನಾತ್ಮಕ ಬಾಹ್ಯತೆ, ಇನ್ನೊಂದು ಋಣಾತ್ಮಕ ಬಾಹ್ಯತೆ. ನೆಕ್ಸ್ಟ್ MPC ಮೌಲ್ಯ 0.60 ಆದಾಗ ಈ ಒಂದು ಲೆಕ್ಕವನ್ನು ನಾನಿಲ್ಲಿ ಮಾಡಿದ್ದೀನಿ, ನೀವು ಇದನ್ನು ನೋಡ್ಬೋದು. ನೆಕ್ಸ್ಟ್ ಸಾರ್ವಜನಿಕ ಮತ್ತು ಖಾಸಗಿ ಸರಕು
ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಸಾರ್ವಜನಿಕ ಸರಕು ಮೊದಲನೇದಾಗಿ ಒಂದನೇ ಸೈಡ್, ಸಾರ್ವಜನಿಕ ಸರಕು ಸರ್ಕಾರವೇ ಪೂರೈಸುತ್ತದೆ. ಇವುಗಳ ಲಾಭ ಹಣ ಪಾವತಿಸದಿದ್ದರೂ ಎಲ್ಲರಿಗೂ ಲಭ್ಯವಾಗ್ತಕ್ಕಂಥದ್ದು. ಹಾಗಾಗಿ ಖಾಸಗಿ ಸರಕು ಅಂತಂದರೆ ಖಾಸಗಿ ಸರಕುಗಳು ಬಟ್ಟೆ, ಕಾರು ಮುಂತಾದವುಗಳು ಖಾಸಗಿ ಸರಕುಗಳಾಗಿವೆ. ಹಣ ಪಾವತಿಸದೇ ಇದ್ದರೆ ಅವರನ್ನು ಖಾಸಗಿ ಸರಕುಗಳ ಲಾಭವನ್ನು ಅನುಭವಿಸುವುದರಿಂದ ಹೊರಗಿಡಲಾಗುತ್ತದೆ. ಇಷ್ಟನ್ನು ನಾವು ಬರೀಬೇಕಾಗುತ್ತೆ. ಪ್ರಮಾಣಾನುಗುಣ ತೆರಿಗೆ ಸ್ವಯಂಚಾಲಿತ ಕಂಪನ ಗ್ರಾಹಕ, ಈ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ಓದ್ತೀನಿ. ಏಕೆಂದರೆ ಇದು ವೆಚ್ಚ ಮಾಡಬಹುದಾದ ಆದಾಯ ಅನುಭೋಗಿಗಳ ವೆಚ್ಚವನ್ನು GDPಯಲ್ಲಿ ಏರಿಳಿತಗಳಿಗೆ ಕಡಿಮೆ ಸಂವೇದನಾಶೀಲವಾಗಿರಿಸುತ್ತದೆ. ಆರ್ಥಿಕ ಹಿಂಜರಿತ ಅವಧಿಯಲ್ಲಿ GDP ಕಡಿಮೆಯಾದಾಗ ತೆರಿಗೆ ಹೊಣೆಗಾರಿಕೆಯು ಇಳಿಕೆಯಾಗುವುದರಿಂದ ಆದಾಯದ ಕುಸಿತ ವೇಗವಾಗಿ ಕಡಿಮೆಯಾಗಿ ಅನುಭೋಗ ತೀವ್ರವಾಗಿ ಕುಸಿಯದಂತೆ ಆರ್ಥಿಕತೆಯನ್ನು ಸ್ಥಿರತೆಯಲ್ಲಿಡುತ್ತದೆ. ಇಷ್ಟನ್ನು ಆನ್ಸರ್ ಬರೀಬೇಕಾಗುತ್ತೆ. ಹಾಗಿದ್ರೆ 26 ಕ್ವಶನ್ ಆಯಿತು. ಇಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸ್ತಕ್ಕಂಥದ್ದು, ಇದು ಒಂದು ಪ್ರಶ್ನೆ ಕೊಟ್ಟಿದ್ದೆ. ಬ್ಯಾಕಪ್ ನನ್ನ ಒಂದು ಬ್ಲೂ ಪ್ರಿಂಟ್ ಮೇಲೆ ನಾನು ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋ ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ಈ ಕ್ವಶನನ್ನು ನಾನು ಕೊಟ್ಟುಬಿಟ್ಟಿದ್ದೆ, ನೋಡ್ಬೇಕು ನೀವು. ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೆ. ಪೂರೈಕೆ ಉದ್ಯಮ ನಿರ್ಧಾರಕಗಳನ್ನು ನಿನ್ನೆ ನಾನು ಕ್ಲಾಸ್ ಮಾಡಿ ಹೇಳಿದ್ದೆ, ನಿಮಗೆ ನಾಳೆ ಬರ್ತಕ್ಕಂಥ ಸಾಧ್ಯತೆ ಇದೆ, ನೀವು ಓದ್ಕೊಳ್ಳಿ ಅಂತ. ಅದಾದ ನಂತರ ಬೇಡಿಕೆ ಮತ್ತು ಪೂರೈಕೆ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಿಲ್ಲ, ಆನೆಸ್ಟಾಗಿ ಹೇಳ್ತೀನಿ. ಅದಾದ ನಂತರ ಅಭಿವೃದ್ಧಿ ಹೊಂದಿದ ಮತ್ತು ಈ ಒಂದು ಪ್ರಶ್ನೆ ನಿನ್ನೆ ಕೊಟ್ಟಿದ್ದೆ, ನಿನ್ನೆ ಕ್ಲಾಸ್ ಕೂಡ ಮಾಡಿದ್ದೆ. ಹಣವು ಅತ್ಯಂತ ಈ ಒಂದು ಪ್ರಶ್ನೆಯನ್ನು ಕೊಟ್ಟುಬಿಟ್ಟಿದ್ದೆ, ನನಗೆ ಗೊತ್ತಿದೆ. ಅನುಭೋಗ ಬಿಂಬಕ ಕೊಟ್ಟಿದ್ದೆ, ಪ್ರಶ್ನೆ ಬಂದಿತ್ತು. ಸರ್ಕಾರದ ಮುಂಗಡ ಪತ್ರ ನಿನ್ನೆ ಕ್ಲಾಸ್ ಮಾಡಿ ಹೇಳಿದ್ದೆ, ನಿಮಗೆ ಗೊತ್ತಿರತಕ್ಕಂಥ ಆರ್ಥಿಕತೆಯ 3 ಕೊಂಡಿ ಪ್ರಶ್ನೆಯನ್ನು ಕೊಟ್ಟಿದ್ದೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ಕ್ಲಾಸ್ ಮಾಡಿ ಹೇಳಿದ್ದೆ, ನಿನ್ನೆ ಈ ಕ್ವಶನ್ ಕೊಟ್ಟಿದ್ದೆ, ಈ ಕ್ವಶನನ್ನು ಕೊಟ್ಟಿದ್ದೆ ಐ ನೋ. ಅದಾದ ನಂತರ ಈ ಕ್ವಶನನ್ನು ನಾನು ಆಲ್ರೆಡಿ ಕೊಟ್ಟಿದ್ದೆ, ನಿನ್ನೆ ಇದನ್ನು ಕ್ಲಾಸ್ ಮಾಡಿ ಹೇಳಿದ್ದೆ, ಈ ಕ್ವಶನನ್ನು ನಾನು ಕೊಟ್ಟಿದ್ದೆ. ಈ ಹೇಳಿರ್ತಕ್ಕಂಥ 5 ಪ್ರಶ್ನೆಗಳು ಇಲ್ಲಿ ಬಂದಿದೆ. ಐ ಆಮ್ ಡ್ಯಾಮ್ ಶೋರ್ ಅಬೌಟ್ ದ್ಯಾಟ್. ಹಾಗಾಗಿ ಈ ಒಂದು ಪ್ರಶ್ನೆ ನಾನು ಅನುಭೋಗಿ ಬೆಲೆ, ಈ ಒಂದು ಕ್ವಶನ್ ಏನಿತ್ತಲ್ಲ, ಈ ಒಂದು ಪ್ರಶ್ನೆಯನ್ನು ನಾನು ಕೊಟ್ಟಿದ್ದೆ. ಹಾಗಾಗಿ ನೀವು ಅದನ್ನು ನೋಡಬೇಕಾಗುತ್ತೆ. ಈ ಪ್ರಶ್ನೆಯನ್ನು ನಾನು ಕೊಟ್ಟಿರಲಿಲ್ಲ, ಈ ಪ್ರಶ್ನೆ ನಾನು ನೈಜವಾಗಿ ಹೇಳ್ತೀನಿ ಕೊಟ್ಟಿರಲಿಲ್ಲ, ಬಟ್ ಈ ಪ್ರಶ್ನೆಯನ್ನು ನಾನು ಕೊಟ್ಟಿದ್ದೆ, ನೋಡ್ಬೋದು ನೀವು. ಹಾಗಾದರೆ ಇಂಗ್ಲೀಷ್ ಮೀಡಿಯಂ ಕ್ವಶನ್ಸನ್ನು ನಾನೀಗ ಒಂದೊಂದಾಗಿ ನೋಡ್ತಾ ಹೋಗ್ತೀನಿ. ಇಲ್ಲಿ ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸ್, ಇದು ಒಂದೇದು ರ್ಯಾಂಕ್ಸ್ ಬರುತ್ತೆ. ಅದಾದ ನಂತರ ಸೆಕೆಂಡ್ ಕ್ವೆಶನ್ ಈಸ್ 425, ಥರ್ಡ್ ಕ್ವೆಶನ್ ಈಸ್ ನ್ಯಾಷನಲ್ ಇನ್ಕಮ್ ಎ, ಆಪ್ಷನ್ ಎ. ನೆಕ್ಸ್ಟ್ ವಿ ವಿಲ್ ಗೋ ಮೂವ್. ಅಗ್ರಿಗೇಟ್ ಮನಿ M3, ಆನ್ಸರ್ ಬಿ. ಅದಾದ ನಂತರ ವೆಲ್ತ್ ಟ್ಯಾಕ್ಸ್. ದೆರ್ ಆರ್ ಸಮ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರ್ ದೇರ್. ಫಸ್ಟ್ ಒನ್ ಈಸ್ ಮಿಕ್ಸ್ಡ್, ಸೆಕೆಂಡ್ ಒನ್ ಈಸ್ ಇಸ್ಕ್ವೆಂಟ್, ಥರ್ಡ್ ಒನ್ ಈಸ್ ಪರ್ಫೆಕ್ಟ್ ಕಾಂಪಿಟಿಷನ್, ಫೋರ್ತ್ ಒನ್ ಈಸ್ ಟ್ರಾನ್ಸಾಕ್ಷನ್, ಫಿಫ್ತ್ ಒನ್ ಈಸ್ ಇನ್ವೆಸ್ಟ್ಮೆಂಟ್. ಹಾಗಿದ್ರೆ ನೆಕ್ಸ್ಟ್ MCQ ಆಯಿತು, ಬಿಟ್ಟ ಸ್ಥಳ ಆಯಿತು. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್. ಲೈನರ್ ಡಿಮ್ಯಾಂಡ್ ಕರ್ವ್ ಅಂತ ಅಂದಾಗ DP, AP, BP. ಪೈ ಈಸ್ ಈಕ್ವಲ್ ಟು TR - TC. ಆಡಮ್ ಸ್ಮಿತ್, ಓಪನ್ ಆಪರೇಷನ್ ಆಫ್ ಇನ್ವಿಸಿಬಲ್ ಹ್ಯಾಂಡ್. ಇನ್ವೆಂಟರಿ ಅಂತ ಬಂದಾಗ ಸ್ಟಾಕ್ ವೇರಿಯಬಲ್. ಮ್ಯಾನೇಜ್ ಫ್ಲೋಟಿಂಗ್ ಅಂತ ಬಂದಾಗ ಡರ್ಟಿ ಫ್ಲೋಟಿಂಗ್. ಇದು ವೇಜನ್ನು ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಆನ್ಸರ್ ಬರುತ್ತೆ. ವಾಟ್ ಈಸ್ ಸಪ್ಲೈ ಅಂತ ಬಂದಾಗ ಒಂದು ನಿಮಿಷ ಹೇಳ್ತೀನಿ. Supply refers to the quantity of a commodity that firm is willing and able to offer for sale at a given price during a specific period of a time. Give the meaning of exports. ಇಲ್ಲಿ ಆನ್ಸರ್ 14th ಆನ್ಸರನ್ನು ನಾನೀಗ ಕೊಡ್ತೀನಿ ಈಗ. Exports refer to the selling of domestically produced goods and services for foreign countries. Simple. Mention in it to facial variable. ಈ ಒಂದು 15th ಆನ್ಸರ್ಗೆ ಗೌರ್ಮೆಂಟ್ ಸ್ಪೆಂಡಿಂಗ್ ಆರ್ ಟ್ಯಾಕ್ಸಸ್. 16th ಆನ್ಸರ್ ಅಪ್ರಿಷಿಯೇಟ್ ಆಫ್ ಅ ಡೊಮೆಸ್ಟಿಕ್ ಕರೆನ್ಸಿ ಅಂತ ಬಂದಾಗ ಅಪ್ರಿಷಿಯೇಷನ್ ಆಫ್ ಅ ಡೊಮೆಸ್ಟಿಕ್ ಕರೆನ್ಸಿ ರೆಫರ್ಸ್ ಟು ಆನ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ದ ಡೊಮೆಸ್ಟಿಕ್ ಕರೆನ್ಸಿ ಇನ್ ಟರ್ಮ್ಸ್ ಆಫ್ ಅ ಫಾರಿನ್ ಕರೆನ್ಸಿ ಅಂಡರ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ಸಿಸ್ಟಮ್. ಓಕೆ, ವಿ ವಿಲ್ ಮೂವ್ ಟು ಮಾರ್ಕ್ಸ್ ಕ್ವೆಶ್ಚನ್. List out the basic ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಇದೆಯಲ್ವಾ. ಹಾಗಿದ್ರೆ ಫಸ್ಟ್ ಒನ್ ಪ್ರೈಸ್ ದ ಕಮ್ಯುನಿಟಿ. ಒಂದು ನಿಮಿಷ ಹೇಳ್ತೀನಿ. ಓಕೆ, 17th ಕ್ವೆಶನನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಫಸ್ಟು ದ ಬೇಸಿಕ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್, ಪ್ರೊಡಕ್ಷನ್. 18th ಕ್ವೆಶನ್ಗೆ ಆನ್ಸರ್ ಕೊಡ್ತೀನಿ. ದ ಕೀ ಡಿಟರ್ಮಿನೆಂಟ್ಸ್ ಆಫ್ ಅ ಡಿಮ್ಯಾಂಡ್ ಆರ್ the pricing of the commodity. Second one, income of the consumer. Third one, price of related goods, substitute and complementary goods. Fourth one is taste and preferences. Fifth one,
ಎಕ್ಸ್ಪೆಕ್ಟೇಷನ್ಸ್ ರಿಗಾರ್ಡಿಂಗ್ ದ ಫ್ಯೂಚರ್ ಪ್ರೈಸಸ್. ವಾಟ್ ಆರ್ ದ ಲಾಂಗ್ ರನ್ ಕಾಸ್ಟ್ಸ್ ಅಂತ ನಾವು ನೋಡಿದಾಗ ಇಲ್ಲಿ 2 ಲಾಂಗ್ ರನ್ ಕಾಸ್ಟ್ ಬರುತ್ತೆ. ಲಾಂಗ್ ರನ್ ಕಾಸ್ಟ್ ಆರ್ incurred by a firm when all factors of a production are variable. In long run, a firm has no fixed cost. It can adjust the scale of all inputs, meaning all cost become variable cost. 20th ಕ್ವಶನ್ಗೆ ನಾನು ಆನ್ಸರ್ ಕೊಡ್ತೀನಿ. ಈಗ 20th ಕ್ವಶನ್ಗೆ ಆನ್ಸರ್ ಏನಂತಂದರೆ, ಫಸ್ಟ್ ಒನ್, there are 3 conditions. First one, market price P must be equal to the marginal cost. Second one, the marginal cost curve must be rising, non-decreasing at the profit maximization level of output. Third one is the short run, the price must be greater than equal to the average variable cost. 21st question ಗೆ ನಾವು ನೋಡೋದಾದ್ರೆ, what is the shutdown point? The shutdown point is the minimum point of the short run average variable cost curve. If the market price falls below this point, the firm's revenue is not even covering its variable costs, so it will stop production, minimizing its losses. 22nd question ನಾನು ಆನ್ಸರ್ ಕೊಡ್ತೀನಿ. meaning of the intermediate goods. What does it mean? Intermediate goods are goods that are used up entirely during the production process to produce other goods, or they are goods purchased for resale. Example, wheat used by baker to make bread, or yarn used to make shirts. ಗೊತ್ತಾಯ್ತಾ? ನೆಕ್ಸ್ಟ್ 23rd ಆನ್ಸರನ್ನು ನಾವು ನೋಡೋದಾದರೆ, externalities refer to the benefits or harms a firm or individual causes to another entity for which they are neither paid or penalized. There are 2 positive externalities, negative externalities. 24th ನಾವು ನೋಡೋದಾದರೆ ಕ್ವೆಶನ್ಗೆ ಆನ್ಸರ್. 24th ಆನ್ಸರ್ ಇಸ್ ಸಿಂಪಲ್. ಆನ್ಸರನ್ನು ನಾನು ಡೈರೆಕ್ಟಾಗಿ ನಿಮಗೆ ಬರ್ದು ತೋರಿಸ್ಬಿಡ್ತೀನಿ. ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ 0.40 = 2.5. ನೆಕ್ಸ್ಟ್ 25th ಕ್ವೆಶನನ್ನು ನೋಡೋದಾದರೆ, ಒಂದು ನಿಮಿಷ ಹೇಳ್ತೀನಿ. ಪಬ್ಲಿಕ್ ಗೂಡ್ಸ್ ಆರ್ ನಾನ್ ಎಕ್ಸ್ಕ್ಯೂಸಬಲ್. ನೋ ಒನ್ ಕ್ಯಾನ್ ಪ್ರಿವೆಂಟೆಡ್ ಫ್ರಾಮ್ ಯೂಸಿಂಗ್ ದಮ್. ನಾನ್ ರಿವೆಲ್ಯೂರ್ಸ್. One person consumption doesn't reduce availability for others. Like national defenses, ಅದಾದ ನಂತರ private goods are both excludable and rivalrous, meaning they belong the buyer and their use limits other from using the, like a price, clothing or an apple. Next 26th question ಅನ್ನು ನಾವು ನೋಡೋದಾದರೆ, proportional income tax acts as a automatic stabilization because it automatically regulates disposable income and aggregate demand without any explicit government intervention. During an economic boom, it collects more taxes, preventing the economy for overthrowing. During the recession, it's collect favor tax, leaving more disposable income with the consumer to support demand. Okay, these are all questions. ನಾನು ಎಲ್ಲ ಕ್ವಶನ್ಸನ್ನು ಕೊಟ್ಟಿದ್ದೆ. ಇವಿಷ್ಟನ್ನು ಕ್ವಶನ್ಸ್ ನೀವು ನೋಡ್ತಾ ಹೋಗಿ. ಎಲ್ಲ ಕ್ವಶನ್ಸನ್ನು ನಾನು ಕೊಟ್ಟಿದ್ದೆ, ಇವೆಲ್ಲ ಕ್ವಶನ್ಸ್. ಓಕೆ, ಥ್ಯಾಂಕ್ ಯು.